ತಾಲೂಕು ಬೆಲ್ಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತನುಜಾ ಬಸವರಾಜ್ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ತನುಜಾ ಬಸವರಾಜ್. ನಮ್ಮದು ಬೆಲ್ಗೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಎಲ್ಲ ಸರ್ವ ಸದಸ್ಯರಿಗೂ ಶಾಸಕರಿಗೂ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಂದೆ ಬರ್ತಾ ಇರೋ ವಿಜಯದಶಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ನೀವು ಅವಧಿನಲ್ಲಿ ಅಧ್ಯಕ್ಷರ ಅವಧಿಯಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಮೇಡಮ್? ನಾವು ಅಧ್ಯಕ್ಷರಾದಮೇಲೆ ನಮ್ಮದು ಹಳೆ ಪಂಚಾಯಿತಿ ಇತ್ತು, ಅಲ್ಲಿ ಕಲಿಕಾ ಕೇಂದ್ರ ಮಾಡಿಸ್ತಾ ಇದ್ದೀವಿ ಈಗ ಹೊಸದಾಗಿ. ಆಮೇಲೆ ಒಂದು 4 ಮಳಿಗೆ ಕಟ್ಟಿಸ್ತಾ ಇದ್ದೀವಿ. ಆಮೇಲೆ ಇನ್ನೇನು ಊರಿನೆಲ್ಲ ಸ್ವಚ್ಛತೆ, ಇದೊಂದು ಕಾಲುವೆ ಇತ್ತು, ಅದನ್ನು ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಸ್ಮಶಾನ ಅಭಿವೃದ್ಧಿ ಆಗಿದೆ. ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಕೆಲಸಗಳು ಮಾಡಿಸ್ತಾ ಇದ್ದೀವಿ. ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ಮೇಡಮ್ ಪಂಚಾಯತಿ ವ್ಯಾಪ್ತಿಯಲ್ಲಿ? ಮೂಲಭೂತವಾಗಿ ಯಾವುದೂ ಸಮಸ್ಯೆ ಇಲ್ಲ. ನೀರಿಂದೆಲ್ಲ ಚೆನ್ನಾಗಿದೆ, ಕ್ಲೀನ್ ಸ್ವಚ್ಛತೆ ಮಾಡಿಸೋದು, ಆಮೇಲೆ ಕರೆಂಟ್, ಕುಡಿಯೋ ನೀರಿಂದೆಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಏನಿಲ್ಲ. ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಶಾಸಕರು ನಮಗೆ ಏನೇ ಬೇಕು ಅಂದರೆ ಎಲ್ಲದಕ್ಕೂ ಸಹಕಾರ ನೀಡ್ತಾರೆ. ಅವ್ರದ್ದೇ ಇದು ಸ್ಮಶಾನ ಅಭಿವೃದ್ಧಿ ಮಾಡಿರೋದು ಅವರೇ. ಗದಗ ಇದ್ರದ್ದು ನೋಡ್ಕೊಂಬಂದು ಇಲ್ಲೂ ಅದೇ ರೀತಿ ನಮ್ಮೂರಲ್ಲೂ ಮಾಡಬೇಕು ಅಂತ ಮಾಡಿಸ್ತಾ ಇದ್ದಾರೆ. ಅವರು ಇನ್ನೂ ಏನೋ ಯೋಜನೆಗಳಿದ್ದಾವೆ, ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಮೇಡಮ್, ನಿಮ್ಮ PDO ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕೆಲಸ ಮಾಡ್ತಾರಾ? ಒಳ್ಳೆ. ಹೌದು, ನಮ್ಮ PDO ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು ಎಲ್ಲ ಸದಸ್ಯರು, ಮೆಂಬರು, ಆಮೇಲೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರನ್ನೂ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಎಲ್ಲ ಸದಸ್ಯರು ಬೆಂಬಲ ಇದೆ ನಿಮಗೆ? ಎಲ್ಲ ಸದಸ್ಯರು ಬೆಂಬಲಿತದಿಂದಲೇ ನಾವು ಅಧ್ಯಕ್ಷರಾಗಿರೋದು. ಮೂಲಭೂತವಾಗಿ ಏನೋ ಸಮಸ್ಯೆ ಇದೆ, ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅಂತ ಇದ್ದೀರಾ? ಏನೇನು ಸಮಸ್ಯೆ ಇದೆ? ಸಮಸ್ಯೆ ಅಂತೇನಿಲ್ಲ, ಮಾಮೂಲಿ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ದೀಪ ಹಾಕೋದು, ಕರೆಂಟ್ ಕಂಬಕ್ಕೆ ಎಲ್ಲ ದೀಪ ಹಾಕಿಸ್ತಾ ಇದ್ದೀವಿ, ಬಲ್ಬ್ಗಳನ್ನೆಲ್ಲ. ಯಾರು ಏನೇ ಕೇಳಿದ್ರು ಸಮಯಕ್ಕೆ ಸರಿಯಾಗಿ ಎಲ್ಲ ಮಾಡಿಸ್ಕೊಡ್ತಾ ಇದ್ದೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ತಮ್ಮ ಪರಿಚಯ ಆಗಲಿ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಮುಕ್ತಿಧಾಮದ ಬಗ್ಗೆ ಸರ್, ಕರ್ನಾಟಕ ರಾಜ್ಯ, ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲೂಕು, ಬೆಲ್ಗೂರು ಗ್ರಾಮ ಪಂಚಾಯತಿ. ನಾನು ವೀರೇಂದ್ರ ಕುಮಾರ್ ಅಂತೇಳಿ, ಗ್ರಾಮ ಪಂಚಾಯತಿಯ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ನಾನು. ಈ ಒಂದು ಬೆಲ್ಗೂರು ಗ್ರಾಮದ ಮುಕ್ತಿಧಾಮ ನಮ್ಮ ಶಾಸಕರಾದಂತಹ ಸನ್ಮಾನ್ಯ BG ಗೋವಿಂದಪ್ಪನವರ ಕನಸಿನ ಕೂಸು ಈ ಒಂದು ಮುಕ್ತಿಧಾಮ. ಯಾಕೆಂತಂದರೆ ಈ ಒಂದು ಜಾಗ ಸುಮಾರು 5 ಎಕರೆಗಿಂತ ಹೆಚ್ಚು ಬರುತ್ತೆ ಈ ಜಾಗ. ಈ ಜಾಗವನ್ನು 30-40 ವರ್ಷದಿಂದ ಸಹ ಶಾಸಕರು ಮುಕ್ತಿಧಾಮಕ್ಕೋಸ್ಕರ ಅದನ್ನು ಮೀಸಲಾಗಿಟ್ಟು ಇದರಲ್ಲಿ ಯಾವುದೇ ಥರದ ಚಟುವಟಿಕೆಗಳನ್ನು ಮಾಡ್ದೇನೆ ಈ ಒಂದು ಮುಕ್ತಿಧಾಮವನ್ನು ಗದಗ್ನಲ್ಲಿರ್ತಕ್ಕಂತಹ HK ಪಾಟೀಲ್ ಸಾಹೇಬ್ರವರ ಕ್ಷೇತ್ರದಲ್ಲಿರ್ತಕ್ಕಂತಹ ಮುಕ್ತಿಧಾಮವನ್ನು ನೋಡ್ಕೊಂಡು ಬಂದು ಅಲ್ಲಿನ ಮಾದರಿಯಾಗಿ ಅಲ್ಲಿಂತಲೂ ಇನ್ನೂ ಉನ್ನತವಾಗಿ ಒಂದು ಬೆಲ್ಗೂರು ಗ್ರಾಮದಲ್ಲಿ ಒಂದು ಮುಕ್ತಿಧಾಮವನ್ನು ನಿರ್ಮಾಣ ಮಾಡಬೇಕು. ಅದಕ್ಕೋಸ್ಕರನಾಗಿ ಹೆಚ್ಚು ಶ್ರಮವನ್ನು ವಹಿಸಿ ಪ್ರತಿ ವರ್ಷ ಅನುದಾನವನ್ನು ತಂದುಕೊಟ್ಟು, ಜೊತೆಗೆ ತಮ್ಮ ಸ್ವಂತ ಹಣವನ್ನು ಸಹ ಇದಕ್ಕೆ ವಿನಿಯೋಗ ಮಾಡಿ ಬೆಲ್ಗೂರು ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನರು ಸಹ ಈ ಒಂದು ಮುಕ್ತಿಧಾಮದಲ್ಲಿ ಏನು ಸಂಸ್ಕಾರವನ್ನು ಮಾಡಲಿಕ್ಕೆ, ಸಂಸ್ಕಾರದಲ್ಲಿ 2 ಇದೆ. ಒಂದು ಶವ ಸಂಸ್ಕಾರನೂ ಇದೆ, ಒಂದು ದಹನ ಕ್ರಿಯೆನೂ ಇದೆ. ಎರಡಕ್ಕೂ ಅವಕಾಶ ಮಾಡಿಕೊಟ್ಟು ಈ ಒಂದು ಗ್ರಾಮದಲ್ಲಿ ಮುಕ್ತಿಧಾಮವನ್ನು BG ಗೋವಿಂದಪ್ಪನವರು ತನ್ನ ಕನಸಿನ ಕೂಸನ್ನು ಇವತ್ತು ಇವರು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಇನ್ನೂ ಸಹ ಅಭಿವೃದ್ಧಿಯನ್ನು ಮಾಡಬೇಕು. ಇಲ್ಲಿ ಒಂದು ಮುಕ್ತಿಧಾಮದ ಒಳಗಡೆ ಪೋಸ್ಟ್ ಮಾರ್ಟಮ್ ರೂಮನ್ನು ಸಹ ಇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅಂದರೆ ಇಲ್ಲೇ ಪೋಸ್ಟ್ ಮಾರ್ಟಮ್ ಆಗಬೇಕು, ಇಲ್ಲೇ ಸಹ ಆ ಒಂದು ಶವಕ್ಕೆ ಸಂಸ್ಕಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಕಾರದ ರೂಮನ್ನು ಸಹ ಮಾಡಿದ್ದಾರೆ. ಮತ್ತು ಈ ಒಂದು ಮುಕ್ತಿಧಾಮದಲ್ಲಿ ಶಿವಾಲಯವನ್ನು ನಿರ್ಮಿಸಿದ್ದಾರೆ. ಮುಕ್ತಿಧಾಮಕ್ಕೆ ಹೋಗಿ ಬಂದ ನಂತರ ದೇವರ ದರ್ಶನ ಆಗಬೇಕು, ಎಲ್ರಿಗೂ ಸಹ ಪಾವನ ಆಗಬೇಕು. ಮತ್ತು ಊರೊಳಗೆ ಹೋಗಿ ದೂರದಲ್ಲಿ ಹೋಗಿ ದೇವ್ರನ್ನ ನೋಡೋ ಅಂಥ ಅವಶ್ಯಕತೆ ಇಲ್ಲ. ಈ ಒಂದು ಮುಕ್ತಿಧಾಮದಲ್ಲಿ ಶಿವಾಲಯವನ್ನು ನಿರ್ಮಿಸಿದ್ದಾರೆ. ಸುವ್ಯವಸ್ಥಿತವಾದಂತಹ ಒಂದು ಮುಕ್ತಿಧಾಮವನ್ನು ನಮ್ಮ ಸನ್ಮಾನ್ಯ BG ಗೋವಿಂದಪ್ಪನವರು ಈ ಬೆಲ್ಗೂರು ಗ್ರಾಮ ಪಂಚಾಯತಿಗೆ ನಿರ್ಮಾಣ ಮಾಡಿಕೊಟ್ಟು ಇದರ ಸದುಪಯೋಗನ ಇಲ್ಲಿನ ಎಲ್ಲ ಗ್ರಾಮದ ಜನರು ಸಹ ಬಳಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೈ ಶ್ರೀರಾಮ್. ಓಕೆ, ಥ್ಯಾಂಕ್ ಯು ಸರ್.